ಒಂದ್ಸಲಿ ಮಾತು ಹೇಳ್ಬಿಟ್ರೆ ಅದು ನಿಜ ಆಗುತ್ತೇನೋ ಅಂತ ಅನ್ಸುತ್ತೆ. ಸದ್ಯಕ್ಕೆ ಸಿಪಿ ಯೋಗೇಶ್ವರ್ ಅವರ ಹೇಳಿಕೆ ನಿಜವಾಗುತ್ತಾ ಅಂತ ಅನಿಸ್ತಾ ಇದೆ. ಜೆಡಿಎಸ್ ನಿಂದ ಕಾಂಗ್ರೆಸ್ಗೆ ಹಾರ್ತಾರ ಕೆಲ ಶಾಸಕರು. ನಿಜವಾಗಲಿದೆಯಾ ಶಾಸಕ ಸಿಪಿ ಯೋಗೇಶ್ವರ್ ಹೇಳಿಕೆ? ಜೆಡಿಎಸ್ ನಿಂದ ಒಂದಷ್ಟು ಜನ ಶಾಸಕರು ಕಾಂಗ್ರೆಸ್ಗೆ ಬರ್ತಾರಾ? ರಾಜ್ಯದಲ್ಲಿ ಆಪರೇಷನ್ ಹಸ್ತ ನಡೆಯೋದು ಕನ್ಫರ್ಮ್? ಹಾಗಾದ್ರೆ ಜೆಡಿಎಸ್ ನಾಯಕರಿಗೆ ಶುರುವಾಯಿತು ಶಾಸಕರ ವಲಸೆ ಭೀತಿ. ಆಲ್ರೆಡಿ ಜೆಡಿಎಸ್ ತನ್ನ ಅಸ್ತಿತ್ವವನ್ನ ಕಳೆದುಕೊಳ್ಳುವಂತ ಹಾದಿಯಲ್ಲಿ ಸಾಗ್ತಾ ಇದೆ. ಸೊ ಹೀಗಿರುವಾಗ ಮತ್ತೊಂದಷ್ಟು ಶಾಸಕರು ಕಾಂಗ್ರೆಸ್ ಶಿಫ್ಟ್ ಆಗ್ತಾರಾ ಅನ್ನುವಂಥ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ರಾಜ್ಯದಲ್ಲಿ ಆಪರೇಷನ್ ಹಸ್ತ ನಡೆಯೋದು ಕನ್ಫರ್ಮ್? ಆ ರೀತಿ ಹೇಳಿದಂತ ಸಿಪಿ ಯೋಗೇಶ್ವರ್ ಅವರ ಹೇಳಿಕೆ ನಿಜ ಆಗುತ್ತಾ? ಎಸ್, ಜೆಡಿಎಸ್ ನಾಯಕರಿಗೆ ಎಲ್ಲ ವಿಚಾರಗಳ ಆದಿಯಾಗಿ ಶಾಸಕರ ವಲಸೆಯ ಭೀತಿ ಈಗ ಶುರುವಾಗಿದೆ. ಆಪರೇಷನ್ ಜೆಡಿಎಸ್ ಸಿಪಿವೈ ಮಾತಿನಿಂದ ಒಂದ್ ರೀತಿಯಾದಂತಹ ತಳಮಳ ಕೂಡ ಶುರುವಾಗಿದೆ. ಜೆಡಿಎಸ್ ನಾಯಕರಿಗೆ ಟೆನ್ಷನ್ ಶುರುವಾಗಿದೆ. ಎಲ್ಲಿ ಇರೋರನ್ನು ಕೂಡ ಕಳ್ಕೊಂಡ್ ಬಿಡ್ತೀವೋ ಅಂತ ಆಪರೇಷನ್ ಜೆಡಿಎಸ್ ಸಿಪಿವೈ ಮಾತಿನಿಂದ ದಳದಲ್ಲಿ ತಳಮಳ ಶುರುವಾಗಿದೆ. ವಿಧಾನಸೌಧದಲ್ಲಿ ಜೆಡಿಎಸ್ ನಾಯಕರು ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ರು. ಇಂದಿನ ಸುದ್ದಿಗೋಷ್ಠಿ ವೇಳೆ ಹಲವು ಶಾಸಕರು ಗೈರಾಗಿದ್ರು. ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ನಾವು ಇವ್ರು ಮುಂದಾಗಿದ್ರು, ಆದರೆ ಹಲವು ಶಾಸಕರು ಬಂದಿರಲಿಲ್ಲ. ಜೆಡಿಎಸ್ ನಲ್ಲಿ ಅಸಮಾಧಾನ ಹೊಂದಿರುವ ನಾಯಕರೇ ಅಬ್ಸೆಂಟ್ ಆಗಿದ್ರು. ಜೆಡಿಎಸ್ ಬಲ ಪ್ರದರ್ಶನದ ವೇಳೆ ಹಲವು ಶಾಸಕರು ಗೈರಾಗಿದ್ರು. ಎಲ್ಲರೂ ಇರಲಿಲ್ಲ. ಯಾರ್ಯಾರು ಅಸಮಾಧಾನಿತರಿದಾರಲ್ಲ ಜೆಡಿಎಸ್ ನಲ್ಲೂ ಅವ್ರು ಯಾರೂ ಕೂಡ ಬಂದಿರಲಿಲ್ಲ. ಸೊ ಹೀಗಾಗಿ ಆಪರೇಷನ್ ಹಸ್ತದ ಭೀತಿ ದಳಪತಿಗಳಿಗೆ ಕಾಡ್ತಾ ಇದೆ, ದಳದಲ್ಲಿ ಕಾಡ್ತಾ ಇದೆ. ಶಾಸಕರ ಗೈರು ಹಾಜರ್ ಬೆನ್ನಲ್ಲೇ ಆಪರೇಷನ್ ಹಸ್ತದ ಆತಂಕ ಕೂಡ ಶುರುವಾಗಿದೆ. ಒಂದಷ್ಟು ಜನ ಜೆಡಿಎಸ್ ನಲ್ಲಿ ಅಸಮಾಧಾನಗೊಂಡಿರುವಂತಹ ಶಾಸಕರಿದಾರಲ್ಲ, ಅವ್ರು ಯಾರು ಕೂಡ ಬಂದಿರಲಿಲ್ಲ. ಹಾಗಾಗಿ ಆಪರೇಷನ್ ಹಸ್ತದ ಆತಂಕ ಸಹಜವಾಗಿ ಶುರುವಾಗಿದೆ. ಇವತ್ತು ಗೈರು ಹಾಜರಾದವರು ಕಾಂಗ್ರೆಸ್ ವಲಸೆ ಹೋಗ್ತಾರಾ ಅನ್ನೋ ಪ್ರಶ್ನೆ ಇದೆ. ಜೆಡಿಎಸ್ ನಾಯಕರಿಗೆ ಪರೋಕ್ಷವಾಗಿ ಸಂದೇಶ ನೀಡಿದ್ರ ಶಾಸಕರು ಯಾರ್ಯಾರು? ಸಮೃದ್ಧಿ ಮಂಜುನಾಥ್, ಶರಣಗೌಡ ಕಂದಕೂರು ಬಂದಿಲ್ಲ ಅವರಿಬ್ರು. ಕೋರ್ ಕಮಿಟಿ ಅಧ್ಯಕ್ಷ ಜಿಟಿ ದೇವೇಗೌಡ್ರ ಅಬ್ಸೆಂಟ್ ಆಗಿದ್ರು. ಇನ್ನು ಶಾರದಾ ಪುರಿಯಾ ನಾಯಕ್ ಶಿವಮೊಗ್ಗ, ದೇವದುರ್ಗದ ಶಾಸಕಿ ಕರೆಮ್ಮ, ಎಂಟಿ ಕೃಷ್ಣಪ್ಪ, ಎಚ್ಟಿ ಮಂಜು, ಸಿಎನ್ ಬಾಲಕೃಷ್ಣ, ಶಾಸಕ ಎಂಆರ್ ಮಂಜುನಾಥ್ ಸೇರಿ ಹಲವರು ಗೈರಾಗಿದ್ರು. 18 ಶಾಸಕರ ಪೈಕಿ ಅರ್ಧದಷ್ಟು ಶಾಸಕರು ಅಬ್ಸೆಂಟ್ ಆಗಿದ್ರು. ಅಂದರೆ ಜೆಡಿಎಸ್ ನ ಬಗ್ಗೆ ಒಲವು ಕಡಿಮೆ ಆಗ್ತಾ ಇದೆ ಅವರ ಸ್ವಪಕ್ಷದ ಶಾಸಕರಲ್ಲೇ. ಸೊ ಇವತ್ತು ಯಾರ್ಯಾರು ಬಂದಿಲ್ಲ ಅವರೆಲ್ಲರೂ ಕೂಡ ಕಾಂಗ್ರೆಸ್ಗೆ ಹೋಗ್ತಾರಾ? ಪರೋಕ್ಷವಾಗಿ ಜೆಡಿಎಸ್ ನ ನಾಯಕರಿಗೆ ಸಂದೇಶವನ್ನ ಕೊಟ್ರ? ಸಮೃದ್ಧಿ ಮಂಜುನಾಥ್ ಇರಬಹುದು, ಶರಣಗೌಡ ಕಂದಕೂರ್ ಇರಬಹುದು. ಎಲ್ಲದಕ್ಕಿಂತ ಹೆಚ್ಚಾಗಿ ಜೆಡಿಎಸ್ ನ ಒಂದು ಸಭೆ ನಡೀತಾ ಇದೆ, ಶಕ್ತಿ ಪ್ರದರ್ಶನಕ್ಕೆ ಮುಂದಾಗ್ತಾ ಇದ್ದಾರೆ. ಅಂಥದ್ರಲ್ಲಿ ಕೋರ್ ಕಮಿಟಿ ಅಧ್ಯಕ್ಷ ಜಿಟಿ ದೇವೇಗೌಡ್ರೆ ಅಬ್ಸೆಂಟ್ ಆಗಿದ್ರು. ಇನ್ನು ಶಾಸಕಿ ಶಾರದಾ ಪುರಿಯಾ ನಾಯಕ್, ದೇವದುರ್ಗ ಶಾಸಕಿ ಕರೆಮ್ಮ, ಎಂಟಿ ಕೃಷ್ಣಪ್ಪ, ಎಚ್ಟಿ ಮಂಜು, 18 ಜನದಲ್ಲಿ ಅರ್ಧದಷ್ಟು ಶಾಸಕರು ಯಾರು ಕೂಡ ಬಂದಿರಲಿಲ್ಲ. ಎಸ್, ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ದೀಪಾ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ದೀಪಾ, ಜೆಡಿಎಸ್ ಎಲ್ಲಿ ತನ್ನ ಅಸ್ತಿತ್ವವನ್ನ ಕಳ್ಕೊಳ್ತಾ ಇದೆ ಅನ್ನೋದನ್ನ ನಾವಿಲ್ಲಿ ಬಹಳ ಪ್ರಶ್ನೆ ಮಾಡಬೇಕಾಗತ್ತೆ. ಯಾಕೆಂದ್ರೆ ಏನ್ ಕಾರಣ ಅದಕ್ಕೆ ಅನ್ನೋದನ್ನ ಅವರು ಕೂಡ ಇವತ್ತು ಮನನ ಮಾಡ್ಕೊಳ್ಬೇಕಾಗತ್ತೆ. ಒಂದರೆ ಆಪರೇಷನ್ ಹಸ್ತ ಅನ್ನೋದಕ್ಕಿಂತ ಯಾಕೆ ಜೆಡಿಎಸ್ ನ ಶಾಸಕರು ಅಸಮಾಧಾನಗೊಂಡಿದ್ದಾರೆ? ಈಗ ಕರೆದ ತಕ್ಷಣ ಯಾರು ಹೋಗ್ಬಿಡಲ್ಲ, ಆತರ ಹೋಗ್ತಿದ್ದಾರೆ ಅಂದ್ರೆ ಏನೋ ಒಂದಷ್ಟು ಕಾರಣಗಳಿರ್ಬೇಕು. ಸೊ ಈ ಆಪರೇಷನ್ ಹಸ್ತ ಇರಬಹುದು ಅಥವಾ ಜೆಡಿಎಸ್ ನ ಅರ್ಧದಷ್ಟು ಶಾಸಕರು ಇವತ್ತು ಗೈರಾಗಿ ಹಾಜರಾಗಿರ್ಬಹುದು. ಇದೆಲ್ಲದರ ಬಗ್ಗೆ ಅನಲೈಸ್ ಮಾಡೋದಾದ್ರೆ ದೀಪಾ. ಸಿಂಧೂರ, ಒಂದು ಕಡೆ ಅಂದ್ರೆ ಈ ಹೇಳಿಕೆ ಸಿಪಿವೈ ಯಾವಾಗ ಹೇಳಿಕೆ ಕೊಟ್ಟರೋ ಅದಕ್ಕೆ ರಿಯಾಕ್ಟ್ ಮಾಡೋದಕ್ಕೆ 3-4 ದಿನವನ್ನ ತೆಗೆದುಕೊಂಡಿದ್ದಾರೆ ಜೆಡಿಎಸ್ ಶಾಸಕರು. ಆ ತೆಗೆದುಕೊಂಡಂತಹ ದಿನದಲ್ಲಾದ್ರೂ ಅವರು ಒಂದ್ ಕಡೆ ಸೇರ್ಬೋದಿತ್ತು. ಅಂದ್ರೆ ಈ ಒಂದು ಸುದ್ದಿಗೋಷ್ಠಿ ಮೂಲಕ ನಾವೆಲ್ಲರೂ ಒಟ್ಟಾಗಿದ್ದೇವೆ, ನಮಗೆ ಆ ರೀತಿಯಾದಂತಹ ಭೀತಿ ಏನು ಇಲ್ಲ ಅನ್ನೋದನ್ನ ನೇರವಾಗಿ ಸ್ಪಷ್ಟಪಡಿಸಬಹುದಿತ್ತು. ಆದ್ರೆ ಇವತ್ತಿನ ಈ ಸುದ್ದಿಗೋಷ್ಠಿ ಏನಿದೆ ಇದರಲ್ಲಿ ಕೇವಲ 5-6 ಜನ ಶಾಸಕರನ್ನ ಹೊರತುಪಡಿಸಿ ಇನ್ಯಾರೂ ಕೂಡ ಬಂದಿಲ್ಲ. ಪ್ರಮುಖವಾಗಿ ಜಿಟಿ ದೇವೇಗೌಡರು, ಶರಣಗೌಡ ಕಂದಕೂರು, ಸಮೃದ್ಧಿ ಮಂಜುನಾಥ್, ಕರೆಮ್ಮ, ಶಾರದಾ ಪುರಿಯಾ ನಾಯಕ್, ಅನೇಕರು ಅಂದ್ರೆ ಕುಮಾರಸ್ವಾಮಿ ಅವರಿಗೆ ತೀರಾ ಆಪ್ತತೆ ಇರುವಂತವ್ರು
ಅವರೇ ಇವತ್ತಿನ ಒಂದು ಸುದ್ದಿಗೋಷ್ಠಿಯಲ್ಲಿ ಗೈರಾಗಿರುವಂತಹದ್ದು. ಬಹುತೇಕವಾಗಿ ಇವತ್ತಿನ ಆ ಒಂದು ಸುದ್ದಿಗೋಷ್ಠಿಯಲ್ಲಿ 5-6 ಜನ ಹೊರತುಪಡಿಸಿದಂತೆ ಎಲ್ಲರೂ ಕೂಡ ಗೈರಾಗಿದ್ರು. 3-4 ಜನ MLCಗಳು ಭಾಗಿಯಾಗಿದ್ದಂತಹದ್ದು. ಇದೆಲ್ಲವನ್ನ ನೋಡ್ತಿದ್ರೆ ನಿಜಕ್ಕೂ CP ಯೋಗೇಶ್ವರ್ ಒಂದ್ ರೀತಿಯಾದಂತಹ ಅಂದ್ರೆ ಈ ಹೊಗೆ ಇಲ್ಲದೆ ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ ಅನ್ನುವಂತಹ ನಿಟ್ಟಿನಲ್ಲಿಯೇ ಆ ಒಂದು ಹೇಳಿಕೆಯನ್ನ ನೀಡಿದ್ರ ಅನ್ನುವಂತಹದ್ದು ಸದ್ಯಕ್ಕೆ ಹುಟ್ತಾ ಇರುವಂತಹ ಪ್ರಶ್ನೆ. ಹಾಗಾಗಿ ಇವತ್ತಿನ ಒಂದು ಶಕ್ತಿ ಪ್ರದರ್ಶನದಲ್ಲಿ JDS ಮತ್ತೊಮ್ಮೆ ನಾವೆಲ್ಲ ಒಗ್ಗಟ್ಟಿಲ್ಲ ಅನ್ನುವಂತಹದನ್ನ ತೋರಿಸಿದೆ. ಎಲ್ಲೋ ಒಂದ್ ಕಡೆ ಇಡೀ JDS ನ ಅಸ್ತಿತ್ವವನ್ನೇ ನಿರ್ನಾಮ ಮಾಡಬೇಕು ಅನ್ನುವಂತಹ ಮಾತುಗಳು, ಚರ್ಚೆಗಳು ಸ್ಪೆಷಲಿ ಕಾಂಗ್ರೆಸ್ ವಲಯದಲ್ಲಿ ಏನ್ ಕೇಳಿ ಬರ್ತಾ ಇದೆ, ಆ ರೀತಿಯಾದಂತಹ ಹೇಳಿಕೆಗಳು ಕೇಳಿ ಬರ್ತಾ ಇದೆ. ಎಲ್ಲದಕ್ಕೂ ಕೂಡ ಇವರು ಮತ್ತೊಮ್ಮೆ ಪೂರಕವಾದಂತಹ ವಾತಾವರಣವನ್ನ ಇವರೇ ಅಂದ್ರೆ JDS ನಾಯಕರುಗಳೇ ನಿರ್ಮಿಸಿ ಕೊಡ್ತಾ ಇದ್ದಾರಾ ಅನ್ನುವಂತಹದ್ದು ಕೂಡ ಸದ್ಯಕ್ಕಿರುವಂತಹ ಆ ರೀತಿಯಾದಂತಹ ಒಂದು ಚರ್ಚೆ. ಆದ್ರೆ ಇವತ್ತಿನ ಈ ಸುದ್ದಿಗೋಷ್ಠಿಯಲ್ಲಿ ನಾವೆಲ್ಲರೂ ಬರ್ತೀವಿ, ಬಂದು ನಿಮ್ಮ ಮುಂದೆ ಮಾಧ್ಯಮಗಳ ಮುಂದೆ ನಿಲ್ತೇವೆ ಅಂತಿದ್ದಂತಹ ನಾಯಕರುಗಳು ಇವತ್ತು ಈ ರೀತಿಯಾಗಿ ಗೈರಾಗಿರುವಂತಹದ್ದು ಮತ್ತೊಂದು ಸಂದೇಶಕ್ಕೆ ಕಾರಣವಾಗುತ್ತೆ ಮುಂದೆ ಅಂದ್ರೆ ತಪ್ಪಾಗಲ್ಲ. ಸಿಂಧೂರ, ಓಕೆ, ಥ್ಯಾಂಕ್ ಯು ದೀಪ ನಿಮ್ಮೆಲ್ಲ ಮಾಹಿತಿಗೆ. We'll be right back.